ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಕಳೆದ ತರಗತಿಯಲ್ಲಿ ನಾವು ದೆಹಲಿಯಲ್ಲಿ ಸ್ಥಾಪನೆಯಾದಂತಹ ಸೂರ್ ಸಂತತಿಯ ಸ್ಥಾಪಕನಾದ ಶೇರ್ಷಾ ಸೂರಿಯ ದಿಗ್ವಿಜಯಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೋ. ಅವನ ಒಂದು ದಿಗ್ವಿಜಯಗಳು ಯಾವ್ಯಾವು, ಕೊನೆಗೆ ಅವನ ಒಂದು ಸಾಮ್ರಾಜ್ಯದ ವಿಸ್ತಾರ ಎಷ್ಟಿತ್ತು, ಮತ್ತು ಅವನ ಒಂದು ಅಂತ್ಯ ಹೇಗಾಯಿತು, ಆಕಸ್ಮಿಕವಾಗಿ ಸಿಡಿದಂತಹ ಸಿಡಿಮದ್ದಿನ ಪ್ರಭಾವದಿಂದಾಗಿ ಅಥವಾ ಸಿಡಿಮದ್ದಿನಿಂದಾಗಿ ಅವನು ತನ್ನ ಪ್ರಾಣವನ್ನು ಕಳ್ಕೊಳ್ತಾನೆ. ಹೀಗೆ ಕೇವಲ 5 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದಂತಹ ಶೇರ್ಷಾ ಸೂರಿ ಸಾಮ್ರಾಜ್ಯವನ್ನು ವಿಸ್ತರಿಸಿದಷ್ಟೇ ಅಲ್ಲದೆ ಅದಕ್ಕೆ ಒಂದು ಉತ್ತಮವಾದಂತಹ ಹಾಗೆ ದಕ್ಷವಾದಂತಹ ಒಂದು ಆಡಳಿತವನ್ನು ನೀಡುವಲ್ಲಿ ಕೂಡ ಯಶಸ್ವಿಯಾಗಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಶೇರ್ಷಾ ಕೇವಲ ಪ್ರಚಂಡ ದಿಗ್ವಿಜಯಿ ಸಾಲಿಯಷ್ಟೇ ಅಲ್ಲದೆ ಅವನು ದಕ್ಷ ಆಡಳಿತಗಾರನು, ಹಾಗೆ ರಾಜನೀತಿ ನಿಪುಣನು ಮತ್ತು ಶ್ರೇಷ್ಠ ಆಡಳಿತ ಶಿಲ್ಪಿ ಆಗಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಅವನು ಮಾಡಿದಂತಹ ದಿಗ್ವಿಜಯಗಳಷ್ಟೇ ಆಡಳಿತ ಸುಧಾರಣೆಗಳು ಕೂಡ ಹೆಚ್ಚು ಉಲ್ಲೇಖಾರ್ಹ ಆಗಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಪ್ರಜೆಗಳ ಒಂದು ಕಲ್ಯಾಣ ಆಗಿರ್ಬೋದು, ಗಡಿಗಳ ರಕ್ಷಣೆ ಆಗಿರ್ಬೋದು, ಅಫ್ಘನ್ನರ ಸಂಘಟನೆ ಆಗಿರ್ಬೋದು, ಅವನ ಒಂದು ಆಡಳಿತದ ಮುಖ್ಯ ಉದ್ದೇಶ ಆಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಏನೇನೋ ಪ್ರಜೆಗಳ ಒಂದು ಕಲ್ಯಾಣ, ಹಾಗೆ ಗಡಿಗಳ ಒಂದು ರಕ್ಷಣೆ ಮತ್ತು ಅಫ್ಘನ್ನರನ್ನ ಮತ್ತೆ ಭಾರತದಲ್ಲಿ ಸಂಘಟಿಸುವಂತಹ ಒಂದು ಕೆಲಸ ಅವನ ಒಂದು ಆಡಳಿತದ ಮುಖ್ಯ ಉದ್ದೇಶಗಳಾಗಿ ಇರೋದನ್ನ ನಾವು ನೋಡ್ತಾ ಹೋಗ್ಬೋದು. ಮತ್ತೆ ಅವು ಪ್ರಜೆಗಳಿಗೆ ಶಾಂತಿ ಮತ್ತು ಭದ್ರತೆಯನ್ನು ಕೂಡ ಒದಗಿಸ್ತಾ ಹೋಗ್ತವೆ. ಅವು ಸದಾ ಹಿಂಸೆಗೆ ಗುರಿಯಾಗಿದ್ದಂತಹ ಹಿಂದೂಗಳಿಗೆ ನ್ಯಾಯ, ರಾಜಕೀಯ ಸ್ವಾತಂತ್ರ್ಯ ಮತ್ತು ಮತ ಸಹಿಷ್ಣುತೆಗಳನ್ನು ಕೂಡ ನೀಡಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಅರ್ಥ ಆಯ್ತಲ್ವಾ? ಹೀಗೆ ಶೇರ್ಷಾ ಸೂರಿ ಕೇವಲ ದಿಗ್ವಿಜಯಶಾಲಿಯಷ್ಟೇ ಅಲ್ಲದೆ ಅಥವಾ ಸೈನಿಕವಾಗಿ ಪ್ರಬಲನಾಗಿಷ್ಟನಲ್ಲದೆ ಅವನು ಆಡಳಿತಾತ್ಮಕವೂ ಕೂಡ ಹೆಚ್ಚು ಪ್ರಗತಿಯನ್ನು ಸಾಧಿಸಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಉತ್ತಮವಾದಂತಹ ಆಡಳಿತವನ್ನು ಭಾರತದಲ್ಲಿ ನೀಡುವುದರ ಮುಖಾಂತರ ಭಾರತದ ಒಂದು ಇತಿಹಾಸದಲ್ಲಿ ಅಚ್ಚರಿಯದಂತೆ ಅವನು ಉಳಿದುಕೊಂಡಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಜನರ ಇಚ್ಛೆಯಂತೆ ಆಡಳಿತ ನಡೆಸಿದಂತಹ ಮೊದಲ ಮುಸ್ಲಿಂ ಸುಲ್ತಾನ ಅಂದರೆ ಅದು ಶೇರ್ಷಾ ಎಂಬುದಾಗಿ ಇತಿಹಾಸಕಾರರಾದಂತಹ ಕ್ರೂಕ್ರವರು ಅಭಿಪ್ರಾಯವನ್ನು ಪಡ್ತಾ ಹೋಗ್ತಾರೆ. ಅಂದರೆ ಜನರ ಒಂದು ಇಚ್ಛೆಗೆ ಅನುಸಾರವಾಗಿ ಅವರ ಒಂದು ಕಲ್ಯಾಣಕ್ಕೋಸ್ಕರ, ಅವರ ಒಂದು ಹಿತಕ್ಕೋಸ್ಕರ ಅವರ ಇಚ್ಛೆಯಂತೆ ಆಡಳಿತವನ್ನು ನಡೆಸಿದಂತಹ ಏಕೈಕ ಮುಸಲ್ಮಾನ ಸುಲ್ತಾನ ಎಂಬುದಾಗಿ ಶೇರ್ಷಾನನ್ನು ಅವರು ಹೊಗಳಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಅವು ಅವನ ಶತ್ರುಗಳಾದಂತಹ ಮೊಘಲರ ಮೆಚ್ಚುಗೆಗೆ ಅರ್ಹವಾದವು ಎಂಬುದಾಗಿ ಕೂಡ ಹೇಳ್ತಾ ಹೋಗ್ತಾರೆ. ಅಕ್ಬರನು ಆಡಳಿತದಲ್ಲಿ ಶೇರ್ಷಾನನ್ನ ಅನುಸರಿಸಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಅವು ಏನು ಶೇರ್ಷಾ ತನ್ನ ಆಡಳಿತದಲ್ಲಿ ತಂದಂತಹ ಸುಧಾರಣೆಗಳು ಮುಂದೆ ಅಕ್ಬರನಿಗೆ ಅನಂತರ ಬ್ರಿಟಿಷರಿಗೆ ಮಾರ್ಗದರ್ಶಕ ಆಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಅಕ್ಬರನ ಖ್ಯಾತಿಗೆ ಅವು ನಾಂದಿಯನ್ನ ಹಾಕಿರೋದನ್ನ ಕೂಡ ನೋಡ್ತಾ ಹೋಗ್ಬೋದು. ಡಾಕ್ಟರ್ ಕನುಂಗೋ ರವರು ಹೇಳುವ ಪ್ರಕಾರ ಆಡಳಿತದಲ್ಲಿ ಶೇರ್ಷಾ ಅಕ್ಬರಿಗಿಂತ ಮೇಲಾದವು ಎಂಬುದಾಗಿ ಅವರು ಹೇಳ್ತಾ ಹೋಗ್ತಾರೆ. ಯಾರು? ಡಾಕ್ಟರ್ ಕನುಂಗೋನವರು. ಆಡಳಿತ ಒಂದು ಕ್ಷೇತ್ರವನ್ನು ಗಮನಿಸೋದಾದ್ರೆ ಆ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಿದಂಥವನು ಅಂದರೆ ಅವನು ಶೇರ್ಷಾ, ಅವನು ಅಕ್ಬರನಿಗಿಂತ ಒಂದು ಕೈ ಮೇಲು ಎಂಬುದಾಗಿ ಅವರು ಅಭಿಪ್ರಾಯವನ್ನ ಪಡ್ತಾ ಹೋಗ್ತಾರೆ. ಇನ್ನು ಡಾಕ್ಟರ್ ಈಶ್ವರಿ ಪ್ರಸಾದ್ ರವರು ಏನ್ ಹೇಳ್ತಾರೆ ಅಂದ್ರೆ ಶೇರ್ಷಾ ತನ್ನ ಆಡಳಿತ ನೀತಿ ಮತ್ತೆ ಮತ ಸಹಿಷ್ಣುತೆಗಳಿಂದಾಗಿ ಅಕ್ಬರನ ಖ್ಯಾತಿಗೆ ತಳಹದಿಯನ್ನ ಹಾಕಿದ್ದಾನೆ. ಅಂದ್ರೆ ಇವನು ಒಂದು ಪ್ರಭಾವ, ಶೇರ್ಷಾನ ಒಂದು ಪ್ರಭಾವ ಅಕ್ಬರ್ನ ಮೇಲೆ ಬೀರಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಹಾಗಾಗಿಯೇ ಅಕ್ಬರ್ ಮತ ಸಹಿಷ್ಣುತೆ ಆ ಸುಲ್ತಾನನಾಗಿ ಆಡಳಿತವನ್ನ ನಡೆಸಿರೋದನ್ನ ನಾವು ನೋಡ್ಬೋದು ಎಂಬುದಾಗಿ ಈಶ್ವರಿ ಪ್ರಸಾದ್ ರವರು ಹೇಳ್ತಾ ಹೋಗ್ತಾರೆ. ಹಾಗಾಗಿ ಶೇರ್ಷಾನನ್ನ ಅಕ್ಬರನ ಮಾರ್ಗದರ್ಶಿ, ಅಕ್ಬರ್ನ ಮುನ್ಸೂಚಕ ಎಂಬುದಾಗಿ ಈಶ್ವರಿ ಪ್ರಸಾದ್ ರವರು ಹೊಗಳಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಇನ್ನು ಕೀನೆ ಅನ್ನೋರ ಪ್ರಕಾರ ಆಡಳಿತ ವಿಷಯದಲ್ಲಿ ಈ ಪಠಾಣ ತೋರಿದಷ್ಟು ಜಾಣ್ಮೆ, ವಿವೇಚನೆ ಬ್ರಿಟಿಷ್ ಸರ್ಕಾರವೂ ಕೂಡ ಸೇರಿದಂತೆ ಮತ್ಯಾವ ಸರ್ಕಾರ ಕೂಡ ತೋರಲಿಲ್ಲ. ಅಂದರೆ ಶೇರ್ಷಾ ತನ್ನ ಆಡಳಿತದಲ್ಲಿ ತೋರಿದಂತಹ ಒಂದು ನಿಪುಣತೆಯನ್ನು
ಬ್ರಿಟಿಷ್ ಸರ್ಕಾರವು ಒಳಗೊಂಡಂತೆ ಬೇರೆ ಯಾವುದೇ ಸರ್ಕಾರ ತೋರಲಿಲ್ಲ ಎಂಬುದಾಗಿ ಕೀನೆ ಅವರು ಅಭಿಪ್ರಾಯವನ್ನ ಪಟ್ಟಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಒಟ್ಟಾರೆಯಾಗಿ ನೋಡೋದಾದ್ರೆ ವಿದ್ಯಾರ್ಥಿಗಳೇ, ಇತಿಹಾಸಕಾರರ ಪ್ರಕಾರ ಈ ಒಂದು ಶೇರ್ಷಾ ಆಡಳಿತ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ನಿಪುಣತೆಯನ್ನ, ದಕ್ಷತೆಯನ್ನ ತೋರುವುದರ ಮುಖಾಂತರ ಅಂದಿನ ಸಮಾಜದ ಒಂದು ಅಭಿವೃದ್ಧಿಗೆ ಅವನು ಶ್ರಮಿಸಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಪ್ರಜೆಗಳ ಇಚ್ಛೆಗನುಸಾರವಾಗಿ ಅವರ ಒಂದು ಕಲ್ಯಾಣಕ್ಕೋಸ್ಕರ ಆಡಳಿತವನ್ನು ನಡೆಸಿದಂತಹ ಏಕೈಕ ಮುಸಲ್ಮಾನ ಸುಲ್ತಾನ ಎಂಬುದಾಗಿ ಅವನು ಭಾರತದ ಇತಿಹಾಸದಲ್ಲಿ ಪ್ರಸಿದ್ಧಿಯಾಗಿರೋದನ್ನ ಕೂಡ ನಾವು ನೋಡ್ತಾ ಹೋಗ್ಬೋದು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಅವನ ಒಂದು ಸುಧಾರಣೆಗಳು ಏನೇನು, ಯಾವ ಒಂದು ಕ್ಷೇತ್ರಗಳಲ್ಲಿ ಅವನು ಪ್ರಮುಖವಾದಂತಹ ಸುಧಾರಣೆಗಳನ್ನು ಮಾಡಲಿಕ್ಕೆ ಮುಂದಾದ, ಯಾವ ಯಾವ ಒಂದು ಕ್ರಮಗಳನ್ನ ಅನುಸರಿಸುವುದರ ಮುಖಾಂತರ ಆ ಒಂದು ಕ್ಷೇತ್ರಗಳನ್ನ ದಕ್ಷತೆಯಿಂದ ಕೂಡಲಿಕ್ಕೆ ಮತ್ತು ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಇವನು ಶ್ರಮ ವಹಿಸ್ತ ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನ ಮುಂದುವರಿಸಿಕೊಂಡು ಹೋಗೋಣ. ಅದರಲ್ಲಿ ಫಸ್ಟ್ ಒನ್ ಯಾವುದಪ್ಪ ಅಂದ್ರೆ ಕೇಂದ್ರಾಡಳಿತ. ಫಸ್ಟ್ ಒನ್ ಕೇಂದ್ರಾಡಳಿತ. ಅದರಲ್ಲಿ ಸುಲ್ತಾನ ಹುದ್ದೆ. ಕೇಂದ್ರಾಡಳಿತದಲ್ಲಿ ಸುಲ್ತಾನ ಹುದ್ದೆ. ಶೇರ್ಷಾನು ದರ್ಪಿಷ್ಟ ನಿರಂಕುಶ ಪ್ರಭುವಾಗಿದ್ದು ಆತನು ಸಮಸ್ತ ರಾಜ್ಯದ ಒಡೆಯ ಆಗಿರೋದು ನಾವು ನೋಡ್ತಾ ಹೋಗ್ಬೋದು. ಅವನ ಮಾತೆ ಕಾನೂನು ಆಗಿರೋದು ನಾವು ನೋಡ್ತಾ ಹೋಗ್ಬೋದು. ಹಾಗೆ ಎಲ್ಲ ನಾಗರಿಕ ಮತ್ತು ಸೈನಿಕ ಅಧಿಕಾರಗಳು ಅವನ ಕೈಯಲ್ಲಿ ಇರೋದನ್ನ ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಇಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ ಏನಪ್ಪಾ ಅಂದ್ರೆ ಎಲ್ಲ ಒಂದು ಆಡಳಿತ ಅವನಲ್ಲಿ ಕೇಂದ್ರೀಕರಣಗೊಂಡಿರೋದು ನಾವು ನೋಡ್ತಾ ಹೋಗ್ಬೋದು. ಇಷ್ಟೇ ನಿರಂಕುಶನಾದ್ರೂ ಮತ್ತೆ ಆಡಳಿತದ ಕೇಂದ್ರೀಕರಣವನ್ನ ಮಾಡಿಕೊಂಡು ಕೂಡ ಅವನು ಪ್ರಜೆಗಳ ಒಂದು ಕಲ್ಯಾಣವನ್ನ ನಿರ್ಲಕ್ಷಿಸಲಿಲ್ಲ. ಜೊತೆಗೆ ಧರ್ಮಶೀಲನಾದಂತಹ ಆತನ ಆಡಳಿತ ಪರೋಪಕಾರಿ ಗುಣವುಳ್ಳದಾಗಿತ್ತು ಎಂಬುದಾಗಿ ಇತಿಹಾಸಕಾರರು ಹೇಳ್ತಾ ಹೋಗ್ತಾರೆ. ಜನರ ಸುಖ ಸಂತೋಷಗಳ ಕಡೆ ಹೆಚ್ಚಿನ ಒಂದು ಗಮನವನ್ನ ನೀಡ್ತಾ ಹೋಗ್ತಾನೆ. ಅವನು ಇಸ್ಲಾಂ ಧರ್ಮಗುರುಗಳಾದಂತಹ ಉಲ್ಲೇಮರ ಪ್ರಭಾವವನ್ನ ರಾಜಕೀಯದಿಂದ ದೂರ ಇಡೋದನ್ನ ನಾವು ನೋಡ್ತಾ ಹೋಗ್ಬೋದು. ಅರ್ಥ ಆಯ್ತಲ್ವಾ? ಹೀಗೆ ಸುಲ್ತಾನ ಬಗ್ಗೆ ನಾವು ನೋಡೋದಾದ್ರೆ ಶೇರ್ಷಾ ಒಬ್ಬ ದರ್ಪಿಷ್ಟ ನಿರಂಕುಶ ಪ್ರಭುವಾಗಿದ್ರು ಕೂಡ ಆಡಳಿತದ ಒಂದು ಅಧಿಕಾರವನ್ನೆಲ್ಲ ತನ್ನಲ್ಲೇ ಕೇಂದ್ರೀಕರಿಸಿಕೊಂಡು ಕೂಡ ಅವನೇನ್ ಮಾಡ್ತಾನೆ, ಪ್ರಜೆಗಳ ಒಂದು ಕಲ್ಯಾಣವನ್ನ ಅವನು ಮರೆಯಲಿಲ್ಲ. ಪ್ರಜೆಗಳ ಇಚ್ಛೆಗೆ ಅನುಸಾರವಾಗಿ ಆಡಳಿತವನ್ನ ಮಾಡ್ತಾ ಹೋಗ್ತಾನೆ. ಅವನ ಒಂದು ಆಡಳಿತದಲ್ಲಿ ಪರೋಪಕಾರಿ ಗುಣಗಳು ಇರೋದನ್ನ ನಾವು ನೋಡ್ತಾ ಹೋಗ್ಬೋದು. ಜನರ ಸುಖ ಸಂತೋಷಗಳ ಕಡೆ ಹೆಚ್ಚಿನ ಒಂದು ಗಮನವನ್ನ ನೀಡ್ತಾ ಹೋಗ್ತಾನೆ. ಜೊತೆಗೆ ತನ್ನ ಆಡಳಿತದಲ್ಲಿ ಇಸ್ಲಾಂ ಧರ್ಮಗುರುಗಳಾದಂತಹ ಉಲ್ಲೇಮಗಳ ಒಂದು ಪ್ರಭಾವವನ್ನು ಕೂಡ ಅವನು ರಾಜಕೀಯದಿಂದ ದೂರ ಇಡೋದನ್ನು ನಾವು ನೋಡ್ತಾ ಹೋಗ್ಬೋದು. ಇನ್ನು ಕೇಂದ್ರಾಡಳಿತಕ್ಕೆ ಬಂದ್ರೆ ಅದರಲ್ಲಿ ವಿವಿಧ ಇಲಾಖೆಗಳನ್ನ ಅವನು ಸ್ಥಾಪನೆಯನ್ನ ಮಾಡ್ತಾ ಹೋಗ್ತಾನೆ. ಕಾರಣ ಏನಪ್ಪಾ ಅಂದ್ರೆ ಆಡಳಿತದಲ್ಲಿ ಸುಲ್ತಾನನಿಗೆ ನೆರವಾಗ್ಲಿಕ್ಕೆ ಅವನೇನ್ ಮಾಡ್ತಾನೆ, ವಿವಿಧ ಇಲಾಖೆಗಳನ್ನ ರಚನೆಯನ್ನ ಮಾಡಿ ಅವುಗಳ ಒಂದು ಜವಾಬ್ದಾರಿಯನ್ನ ಮಂತ್ರಿಗಳಿಗೆ ನೀಡೋದನ್ನ ನಾವು ನೋಡ್ತಾ ಹೋಗ್ಬೋದು. ಅದರಲ್ಲಿ ಫಸ್ಟ್ ಒನ್ ಯಾವ್ದಪ್ಪ ಅಂದ್ರೆ ದಿವಾನ್ ಇ ವಜೀರ್. ಯಾಕೆ ನಿಧಾನಕ್ಕೆ ಮಾಡ್ತಿದ್ದೀನಿ ಅಂದ್ರೆ ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಶೇರ್ಷಾನ ಬಗ್ಗೆ ಒಂದು ಪ್ರಶ್ನೆ ಕಂಪಲ್ಸರಿ ಇದ್ದೇ ಇರುತ್ತೆ. ಅದರಲ್ಲೂ ಅವನ ಒಂದು ಸುಧಾರಣೆಗಳನ್ನೇ ಹೆಚ್ಚಾಗಿ ಕೇಳುವಂಥದ್ದು. ಹಾಗಾಗಿ ನೋಟ್ ಮಾಡ್ಕೊಳ್ತಾ ಹೋಗಿ ಡೌಟ್ಸ್ ಬಂದ್ರೆ ಕೇಳಿ. ಮೊದಲ ಒಂದು ಇಲಾಖೆ ಯಾವ್ದಪ್ಪ ಅಂದ್ರೆ ದಿವಾನ್ ಇ ವಜೀರ್. ವಜೀರ್ ಈ ಒಂದು ಇಲಾಖೆಯ ಮುಖ್ಯಸ್ಥ. ಅಂದ್ರೆ ಈಗ ನಾವೇನೋ ಪ್ರಧಾನಮಂತ್ರಿ ಅಂತ ಕರೀತಾ ಹೋಗ್ತೀವಿ, ಆ ಸಂದರ್ಭದಲ್ಲಿ ವಜೀರ್ ಎಂಬುದಾಗಿ ಕರೀತಾ ಹೋಗ್ತಾರೆ. ವಜೀರ್ ಈ ಒಂದು ಇಲಾಖೆಯ ಮುಖ್ಯಸ್ಥನಾಗಿದ್ದು ಅವನು ಪ್ರಧಾನಮಂತ್ರಿಯಾಗಿದ್ದು ಕಂದಾಯ, ಹಣಕಾಸು, ಖರ್ಚು ವೆಚ್ಚ ನಿರ್ವಹಣೆ ಮತ್ತೆ ಮಂತ್ರಿಗಳ ಮೇಲ್ವಿಚಾರಣೆ ಅವನ ಒಂದು ಕರ್ತವ್ಯಗಳಾಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಆ ಒಂದು ವಜೀರ್ ರಾಜನ ನಂತರದ ಒಂದು ಸ್ಥಾನಮಾನವನ್ನ ಅವನು ಅಲಂಕರಿಸಿದ್ದು ಅವನ ಒಂದು ಜವಾಬ್ದಾರಿಗಳೇನಪ್ಪಾ ಅಂದ್ರೆ ಕಂದಾಯ ಏನು ವಸೂಲಿ ಆಯಿತು ಕಂದಾಯವನ್ನ ಅದನ್ನ ರಾಜನಿಗೆ ತಿಳಿಸುವಂಥದ್ದು, ಏನು ಕಂದಾಯ ಇದೆ ಅದನ್ನ ಶೇಖರಣೆಯನ್ನ ಮಾಡುವಂಥದ್ದು ಖಜಾನೆಯಲ್ಲಿ. ಹಣಕಾಸು ಆಗಿರ್ಬೋದು, ಕಂದಾಯವನ್ನು ಬಿಟ್ಟರೆ ಇತರ ಮೂಲಗಳಿಂದ ಬರುವಂತಹ ಎಲ್ಲ ರೀತಿಯಾದಂತಹ ವರಮಾನವನ್ನ ಇಡುವಂಥದ್ದು, ಮತ್ತೆ ಖರ್ಚಿನ ವಿವರಗಳನ್ನು ಕೂಡ ನೋಡ್ಕೊಳ್ಳುವಂಥದ್ದು. ಹಾಗೆ ಮಂತ್ರಿಗಳ ಮೇಲ್ವಿಚಾರಣೆಯನ್ನ ಅಂದ್ರೆ ವಿವಿಧ ಇಲಾಖೆಗಳ ಒಂದು ಮಂತ್ರಿಗಳೇನಿದ್ದಾರೆ ಅವರ ಒಂದು ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುವಂತಹ ಒಂದು ಜವಾಬ್ದಾರಿ ಆಗಿರುತ್ತೆ. ಅಂದ್ರೆ ಈ ಒಂದು ದಿವಾನ್ ಇ ವಜೀರ್ ಇಲಾಖೆಯ ಮುಖ್ಯಸ್ಥನಾದಂತಹ ವಜೀರ್ಗೆ ಇರೋದು ನಾವು ನೋಡ್ತಾ ಹೋಗ್ಬೋದು. ಅರ್ಥ ಆಯ್ತಲ್ವಾ? ಇದು ಮೊದಲ ಒಂದು ಇಲಾಖೆ. ಯಾವುದು ಇಲಾಖೆ ಹೆಸರೇನು? ದಿವಾನ್ ಇ ವಜೀರ್. ಅಲ್ಲಿ ವಜೀರ್ ಅನ್ನು
ಮುಖ್ಯಸ್ಥನಾಗಿದ್ದು ಇಂದಿನ ಒಂದು ಪ್ರಧಾನಮಂತ್ರಿ ಸ್ಥಾನವನ್ನು ಅವನು ಹೋಲಿಕೆಯನ್ನು ಮಾಡಬಹುದು ನಾವು. ಅವನ ಒಂದು ಕರ್ತವ್ಯಗಳು ಹಣಕಾಸು ಮತ್ತು ಕಂದಾಯ ಹಾಗೆ ಖರ್ಚು ವೆಚ್ಚದ ನಿರ್ವಹಣೆ ಮತ್ತು ಮಂತ್ರಿಗಳ ಒಂದು ಮೇಲ್ವಿಚಾರಣೆ ಅವನ ಒಂದು ಮುಖ್ಯ ಕಾರ್ಯಗಳಾಗಿರೋದು ನಾವು ನೋಡ್ತಾ ಹೋಗ್ಬೋದು. ಇನ್ನು ಎರಡನೇದಾಗಿ ದಿವಾನ್ ಇ ಆರಿಜ್. ದಿವಾನ್ ಇ ಆರಿಜ್ ಮಿಲಿಟರಿ ಇಲಾಖೆ. ಇದೊಂದು ಮಿಲಿಟರಿ ಇಲಾಖೆ ಯಾವುದು? ದಿವಾನ್ ಇ ಆರಿಜ್. ಅಂದ್ರೆ ಆರಿಜ್ ಅಂದ್ರೆ ಸಾಮಾನ್ಯವಾಗಿ ಸೈನ್ಯ ಎಂಬ ಒಂದು ಅರ್ಥ ಕೊಡ್ತಾ ಹೋಗುತ್ತೆ. ಹಾಗಾಗಿ ಇದೊಂದು ಮಿಲಿಟರಿ ಇಲಾಖೆ. ಇದರ ಮಂತ್ರಿ ಯಾರಪ್ಪ ಅಂದ್ರೆ ಆರಿಜ್ ಇ ಮುಮಾಲಿಕ್. ಆರಿಜ್ ಇ ಮುಮಾಲಿಕ್ ಅನ್ನೋನು ಇದರ ಒಂದು ಮುಖ್ಯಸ್ಥನಾಗಿರ್ತಾರೆ. ಇವನ ಕೆಲಸ ಏನಪ್ಪಾ ಅಂದ್ರೆ ಸೈನಿಕರನ್ನ ನೇಮಕ ಮಾಡುವಂಥದ್ದು, ಅವರ ಒಂದು ಸಂಬಳವನ್ನ ನಿಗದಿಯನ್ನ ಮಾಡುವಂಥದ್ದು ಮತ್ತೆ ಸೈನಿಕರ ಶಿಸ್ತನ್ನ ಕಾಪಾಡಿಕೊಳ್ಳುವಂಥದ್ದು ಇವನ ಒಂದು ಮುಖ್ಯ ಕಾರ್ಯ ಆಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಸೈನಿಕರ ಒಂದು ನೇಮಕ ಆಗಿರ್ಬೋದು, ಅವರ ಒಂದು ವೇತನದ ನಿಗದಿ ಆಗಿರ್ಬೋದು, ಮತ್ತೆ ಅವರಲ್ಲಿ ಶಿಸ್ತನ್ನ ಕಾಪಾಡುವಂಥದ್ದು ಇವನ ಒಂದು ಮುಖ್ಯ ಕಾರ್ಯಗಳಾಗಿರುತ್ತೆ. ಇದನ್ನ ಯಾರ ಗಮನಕ್ಕೆ ತರಬೇಕು? ಶೇರ್ಷಾನ ಒಂದು ಗಮನಕ್ಕೆ ಮತ್ತೆ ಪ್ರಧಾನಮಂತ್ರಿಯ ಗಮನಕ್ಕೆ ತಂದು ಈ ಒಂದು ಕಾರ್ಯಗಳನ್ನು ನಾವು ಮಾಡಬೇಕಾಗಿರುತ್ತೆ. ಅರ್ಥ ಆಯ್ತಲ್ವಾ? ಇದು ಎರಡನೆಯ ಪ್ರಮುಖ ಇಲಾಖೆ ದಿವಾನ್ ಇ ಆರಿಜ್. ಇದೊಂದು ಮಿಲಿಟರಿ ಇಲಾಖೆ. ಅದರ ಮುಖ್ಯಸ್ಥ ಯಾರಪ್ಪ ಅಂದ್ರೆ ಆರಿಜ್ ಇ ಮುಮಾಲಿಕ್ ಅನ್ನೋನು ಇದರ ಮುಖ್ಯಸ್ಥ. ಅವನ ಒಂದು ಕೆಲಸ ಏನು? ಸೈನಿಕರನ್ನ ನೇಮಿಸಿಕೊಳ್ಳುವಂಥದ್ದು, ಅವರಿಗೆ ಸಂಬಳವನ್ನ ನಿಗದಿಯನ್ನ ಮಾಡುವಂಥದ್ದು, ಹಾಗೆ ಅವರಲ್ಲಿ ಶಿಸ್ತನ್ನ ಕಾಪಾಡಿಕೊಳ್ಳುವಂಥದ್ದು. ಇದು ಅವನ ಒಂದು ಕರ್ತವ್ಯ ಆಗಿರೋದು ನಾವು ನೋಡ್ತಾ ಹೋಗ್ಬೋದು. ಇನ್ನು ಮೂರನೇ ಇಲಾಖೆ ಯಾವುದಪ್ಪ ಅಂದ್ರೆ ದಿವಾನ್ ಇ ರಸಾಲತ್. ದಿವಾನ್ ಇ ರಸಾಲತ್ ಅಂತ ಹೇಳಿ ಮೂರನೇ ಇಲಾಖೆ. ಇದೊಂದು ವಿದೇಶಾಂಗ ವ್ಯವಹಾರ ಇಲಾಖೆ. ವಿದೇಶಾಂಗ ಇಲಾಖೆಯಾದಂತಹ ಇದರ ಮುಖ್ಯಸ್ಥ ಯಾರಪ್ಪ ಅಂದ್ರೆ ದಿವಾನ್ ಇ ಮಹತಾಸಿಬ್. ದಿವಾನ್ ಇ ಮಹತಾಸಿಬ್ ಅನ್ನೋನು ಇದರ ಮುಖ್ಯಸ್ಥ. ಇವನ ಒಂದು ಕೆಲಸ ಏನಪ್ಪಾ ಅಂದ್ರೆ ರಾಯಭಾರಿಗಳನ್ನ ನೇಮಿಸಿಕೊಳ್ಳುವಂಥದ್ದು. ಅಂದ್ರೆ ಒಂದು ಸಾಮ್ರಾಜ್ಯದಿಂದ ಮತ್ತೊಂದು ಸಾಮ್ರಾಜ್ಯ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೆ ರಾಯಭಾರಿಗಳನ್ನ ಏನು ಕಳಿಸ್ತಾರೆ. ಈಗ ನಾವು ನೋಡ್ತಿದ್ದೀವಲ್ವಾ, ನಮ್ಮ ವಿದೇಶಾಂಗ ಸಚಿವರನ್ನ ಹಾಗೆ ರಾಯಭಾರಿಗಳನ್ನ ಭಾರತದ ರಾಯಭಾರಿಯಾಗಿ ಹೊರಟಿದ್ರು ಇಂಥವರು ಅಂತ ನಾವು ಹೇಳ್ತೀವಲ್ವಾ, ಹಾಗೆ ಅಂದಿನ ಕಾಲದಲ್ಲೂ ಕೂಡ ರಾಯಭಾರತ್ವ ಇರುತ್ತೆ. ಅದಕ್ಕೆ ರಾಯಭಾರಿಗಳನ್ನ ನೇಮಿಸಿಕೊಳ್ಳುವಂಥದ್ದು ಮತ್ತೆ ಅನ್ಯ ರಾಜ್ಯಗಳೊಡನೆ ರಾಜತಾಂತ್ರಿಕ ಸಂಬಂಧಗಳನ್ನ ಸ್ಥಾಪಿಸುವಂಥದ್ದು ಇವನ ಒಂದು ಮುಖ್ಯ ಕರ್ತವ್ಯಗಳಾಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಹೀಗೆ ಏನು ನಮ್ಮ ವಿದೇಶಾಂಗ ಸಚಿವರಿದ್ದರೆ ಅದೇ ರೀತಿಯಾದಂತಹ ಕೆಲಸವನ್ನ ಈ ಒಂದು ದಿವಾನ್ ಇ ರಸಾಲತ್ ಇಲಾಖೆಯ ದಿವಾನ್ ಇ ಮಹತಾಸಿಬ್ ಮಾಡುವಂತ ನಾವು ನೋಡ್ತಾ ಹೋಗ್ಬೋದು. ಇದು ಮೂರನೇ ಪ್ರಮುಖ ಇಲಾಖೆ ದಿವಾನ್ ಇ ರಸಾಲತ್. ಇದೊಂದು ವಿದೇಶಾಂಗ ವ್ಯವಹಾರ ಇಲಾಖೆ. ಇದರ ಮುಖ್ಯಸ್ಥ ಯಾರಪ್ಪ ಅಂದ್ರೆ ದಿವಾನ್ ಇ ಮಹತಾಸಿಬ್. ಇವನ ಕೆಲಸ ಏನು? ರಾಯಭಾರಿಗಳನ್ನ ನೇಮಿಸಿಕೊಳ್ಳುವಂಥದ್ದು ಮತ್ತೆ ಅನ್ಯ ರಾಜ್ಯಗಳನ್ನೇ ರಾಜತಾಂತ್ರಿಕ ಸಂಬಂಧವನ್ನ ಸ್ಥಾಪನೆಯನ್ನ ಮಾಡುವಂಥದ್ದು ಇವನ ಮುಖ್ಯ ಕರ್ತವ್ಯಗಳಾಗಿರುವಂತ ನಾವು ನೋಡ್ತಾ ಹೋಗ್ಬೋದು. ಇನ್ನು ನಾಲ್ಕನೇದಾಗಿ ದಿವಾನ್ ಇ ಇನ್ಸಾ. ದಿವಾನ್ ಇ ಇನ್ಸಾ ಅನ್ನೋದು ನಾಲ್ಕನೇ ಪ್ರಮುಖ ಇಲಾಖೆ. ಇದರ ಮುಖ್ಯಸ್ಥ ಯಾರಪ್ಪ ಅಂದ್ರೆ ದಬೀರ್ ಇ ಕಾಸ್. ದಬೀರ್ ಇ ಕಾಸ್. ಇದು ಒಂದು ರಾಜಾಜ್ಞೆ ಇಲಾಖೆ ಆಗಿದೆ. ಅಂದ್ರೆ ರಾಜನು ಏನೇನು ಕಾನೂನುಗಳನ್ನು ಹೊರಡಿಸಿದ ಅವುಗಳನ್ನ ಪ್ರಕಟಿಸುವಂಥದ್ದು, ಹಾಗೆ ಅವುಗಳನ್ನು ಜಾರಿಗೆ ತರುವಂಥದ್ದು, ಸರ್ಕಾರಿ ದಾಖಲೆಗಳನ್ನ ರಕ್ಷಿಸುವಂಥದ್ದು ಇವನ ಒಂದು ಕರ್ತವ್ಯಗಳಾಗಿರೋದು ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಈಗ ನಾವು ಏನು ಕಾರ್ಯಾಂಗ ಅಂತ ಕರಿತಾ ಹೋಗ್ತೀವಿ, ಪ್ರಸ್ತುತ ನಾವು ಶಾಸನ ಸಭೆಗಳಲ್ಲಿ ಏನ್ ಬರ್ತವೆ ಅವುಗಳನ್ನು ಕಾರ್ಯರೂಪಕ್ಕೆ ತರುವಂಥದ್ದು ಕಾರ್ಯಾಂಗದಲ್ಲಿ ನಡೆಯುವಂಥದ್ದು. ಆ ರೀತಿಯಾದಂತಹ ಕಾರ್ಯಾಂಗದ ಒಂದು ಜವಾಬ್ದಾರಿಗಳನ್ನ ಮಾಡುವಂತಹ ಪ್ರಸ್ತುತ ಏನಿದೆ ಆ ಒಂದು ಕೆಲಸಗಳನ್ನ ಆಗ ದಿವಾನ್ ಇ ಇನ್ಸಾ ಅನ್ನೋ ಒಂದು ಇಲಾಖೆ ಮಾಡ್ತಾ ಹೋಗುತ್ತೆ. ಅದರ ಒಂದು ಮುಖ್ಯಸ್ಥ ದಬೀರ್ ಇ ಕಾಸ್. ಇವನ ಒಂದು ಜವಾಬ್ದಾರಿ ಏನಪ್ಪಾ ಅಂದ್ರೆ ರಾಜನು ಹೊರಡಿಸಿದಂತಹ ಕಾನೂನುಗಳನ್ನ ಪ್ರಕಟಿಸುವಂಥದ್ದು, ಅವುಗಳನ್ನ ಜಾರಿಗೆ ತರುವಂಥದ್ದು ಮತ್ತೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ರಕ್ಷಣೆ ಮಾಡುವಂಥದ್ದು, ಅವುಗಳನ್ನ ಸುಭದ್ರ ಕೋಟೆಯಲ್ಲಿ ಇಡುವಂಥದ್ದು ಇವನ ಒಂದು ಪ್ರಮುಖವಾದಂತಹ ಕರ್ತವ್ಯಗಳು ಅಂತ ನಾವು ಹೇಳ್ತಾ ಹೋಗ್ಬೋದು. ಹೀಗೆ ಮೇಲಿನ 4 ಪ್ರಮುಖ ಇಲಾಖೆಗಳ ಜೊತೆಗೆ ಇನ್ನು ಹಲವು ಸಣ್ಣ ಪುಟ್ಟ ಇಲಾಖೆಗಳು ಇರ್ತಾ ಹೋಗ್ತವೆ. ಅದರಲ್ಲಿ ದಿವಾನ್ ಇ ಖಾಜ್
ಈಗ ಪ್ರಮುಖವಾಗಿ 4 ಇಲಾಖೆಗಳು ಯಾವ್ಯಾವುದು? ದಿವಾನ್ ಇ ವಜೀರ್, ಪ್ರಧಾನಮಂತ್ರಿ ಸ್ಥಾನ. ಎರಡನೇದು ದಿವಾನ್ ಇ ಆರಿಜ್, ಮಿಲಿಟರಿ ಇಲಾಖೆ. ಹಾಗೆ ದಿವಾನ್ ಇ ರಸಾಲತ್, ಇದು ವಿದೇಶಾಂಗ ಇಲಾಖೆ. ಹಾಗೆ ದಿವಾನ್ ಇ ಇನ್ಸಾ ಅಂದ್ರೆ ಇದು ಸರ್ಕಾರದ ಕಾರ್ಯಾಂಗದ ಇಲಾಖೆ. ಅರ್ಥ ಆಯ್ತಲ್ವಾ? ಹೀಗೆ 4 ಇಲಾಖೆಗಳು ಪ್ರಮುಖ ಘಟ್ಟದಲ್ಲಿ ಇರ್ತಾ ಹೋಗ್ತವೆ. ಇನ್ನು ಇತರ ಇಲಾಖೆಗಳು ಯಾವ್ಯಾವಪ್ಪ ಅಂದ್ರೆ ದಿವಾನ್ ಇ ಕಾಜ್, ಇದು ನ್ಯಾಯಾಂಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಇಲಾಖೆ. ಇಲ್ಲಿ ಮುಖ್ಯ ನ್ಯಾಯಾಧೀಶ ಇರ್ತಾನೆ, ಅವನಿಗೆ ಕಾಜಿ ಎಂಬುದಾಗಿ ಕರೀತಾ ಇರ್ತಾರೆ. ಇವನು ಆ ಒಂದು ಸಮಸ್ಯೆಗಳನ್ನ ಬಗೆಹರಿಸುವಂತದ್ದು. ಅದರಲ್ಲಿ ಮುಖ್ಯ ಕಾಜಿ ಇರ್ತಾನೆ, ಅವನ ಒಂದು ನೆರವಿಗೆ ಇತರ ಕಾಜಿಗಳು ಕೂಡ ಇರೋದನ್ನ ನಾವು ನೋಡ್ತಾ ಹೋಗ್ಬೋದು. ಇನ್ನು 6ನೇದಾಗಿ ದಿವಾನ್ ಇ ಬರೀದ್. ದಿವಾನ್ ಇ ಬರೀದ್ ಅಂದ್ರೆ ಇದೊಂದು ಬೇಹುಗಾರಿಕೆ ಇಲಾಖೆ. ಬೇಹುಗಾರಿಕೆ ಇಲಾಖೆ ಅಂದ್ರೆ ಗೂಢಚಾರಿ ಇಲಾಖೆ ಆಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಪ್ರಸ್ತುತ ನಾವು ಏನು CBI ಅಂತ ಕರಿತಾ ಹೋಗ್ತೀವಿ, ಆ ಒಂದು ಇಲಾಖೆಗೆ ಸಂಬಂಧಪಟ್ಟಂತಹ ಒಂದು ಇಲಾಖೆ. ಇದನ್ನ ಬೇಹುಗಾರಿಕೆ ಇಲಾಖೆ ಎಂಬುದಾಗಿ ನಾವು ಕರೆದಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಅದರ ಹೆಸರು ದಿವಾನ್ ಇ ಬರೀದ್. ಇನ್ನು 7ನೇದಾಗಿ ದಿವಾನ್ ಇ ಸಮಾನ. ದಿವಾನ್ ಇ ಸಮಾನ ಇದೊಂದು ಅರಮನೆಯ ಮೇಲ್ವಿಚಾರಣೆಯ ಇಲಾಖೆಯಾಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಅರಮನೆಗೆ ಯಾವ ರೀತಿಯಾದಂತಹ ಸೌಲಭ್ಯಗಳು ಬೇಕೋ, ಅರಮನೆಯ ಒಂದು ಉಸ್ತುವಾರಿಯನ್ನು ನೋಡಿಕೊಳ್ಳುವಂಥದ್ದು, ಅರಮನೆಯಲ್ಲಿರುವಂತಹ ವ್ಯಕ್ತಿಗಳ ಒಂದು ಉಸ್ತುವಾರಿಯನ್ನು ನೋಡಿಕೊಳ್ಳುವಂಥದ್ದು, ಮತ್ತೆ ಅರಮನೆಯ ಎಲ್ಲ ಕೊಠಡಿಗಳ ಮತ್ತೆ ಆಸ್ಥಾನದ ಒಂದು ಉಸ್ತುವಾರಿಯನ್ನು ನೋಡಿಕೊಳ್ಳುವಂಥದ್ದು, ಅವುಗಳನ್ನು ಸಿಂಗರಿಸುವಂಥದ್ದಾಗಿರ್ಬೋದು. ಈಗ ಅದೇ ರೀತಿ ಅರಮನೆಯ ಒಂದು ಅಡಿಗೆ ಮನೆಗೆ ಬೇಕಾದಂತಹ ಎಲ್ಲ ಒಂದು ಸರಬರಾಜುಗಳನ್ನ ಮಾಡುವಂಥದ್ದು, ಆ ಒಂದು ಕ್ಷೇತ್ರ, ಆ ಒಂದು ಇಲಾಖೆಯನ್ನ ದಿವಾನ್ ಇ ಸಮಾನ ಎಂಬುದಾಗಿ ಕರೆಯೋದು ನಾವು ನೋಡ್ತಾ ಹೋಗ್ಬೋದು. ಇದಿಷ್ಟು ಅವನ ಒಂದು ಕೇಂದ್ರ ಆಡಳಿತದಲ್ಲಿ ಬರುವಂತಹ ಪ್ರಮುಖ ಇಲಾಖೆಗಳು ಮತ್ತೆ ಇನ್ನಿತರ ಇಲಾಖೆಗಳು. ಅರ್ಥ ಆಯ್ತಲ್ವಾ? ಇನ್ನು 2ನೇದಾಗಿ ಪ್ರಾಂತ್ಯಾಡಳಿತ. ಆಡಳಿತದ ಅನುಕೂಲಕ್ಕಾಗಿ ಶೇರ್ಷಾ ತನ್ನ ವಿಶಾಲವಾದಂತಹ ಸಾಮ್ರಾಜ್ಯವನ್ನ, ಅವನ ಒಂದು ಸಾಮ್ರಾಜ್ಯ ಇಡೀ ಉತ್ತರ ಭಾರತವನ್ನ ಒಳ್ಕೊಂಡಿರುತ್ತೆ. ಕಾಶ್ಮೀರವನ್ನ ಮತ್ತೆ ಅಸ್ಸಾಂಗಳನ್ನ ಹೊರತುಪಡಿಸಿದರೆ ಇಡೀ ಉತ್ತರ ಭಾರತ, ಅವನ ಒಂದು ಗುಜರಾತ್ ಪ್ರಾಂತ್ಯವನ್ನ ಬಿಟ್ಟರೆ ಇಡೀ ಉತ್ತರ ಭಾರತ ಅವನ ಒಂದು ಅಧೀನದಲ್ಲಿ ಇರೋದನ್ನ ನಾವು ನೋಡ್ತಾ ಹೋಗ್ಬೋದು. ಹಿಮಾಲಯದಿಂದ ನರ್ಮದಾ ನದಿಯವರೆಗೆ, ಅದೇ ರೀತಿ ಪಶ್ಚಿಮಕ್ಕೆ ಬಂದರೆ ರೋಹಿತ್ ಸಾಗರದಿಂದ, ಪೂರ್ವಕ್ಕೆ ಬಂದರೆ ಬ್ರಹ್ಮಪುತ್ರ ನದಿ ತೀರ ಪ್ರದೇಶವರೆಗೆ ಅವನೊಂದು ಸಾಮ್ರಾಜ್ಯ ವಿಸ್ತರಣೆ ಆಗಿರುತ್ತೆ. ಹೀಗಾಗಿ ಅಷ್ಟೂ ಸಾಮ್ರಾಜ್ಯವನ್ನ ಶೇರ್ಷಾ ಒಬ್ಬನೇ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಒಂದು ಹಿತದೃಷ್ಟಿಯಿಂದ ಏನ್ ಮಾಡ್ತಾನೆ, ಸಾಮ್ರಾಜ್ಯವನ್ನ ಅನೇಕ ಪ್ರಾಂತ್ಯಗಳಾಗಿ ವಿಂಗಡಣೆಯನ್ನ ಮಾಡ್ತಾ ಹೋಗ್ತಾನೆ. ಪ್ರತಿ ಪ್ರಾಂತ್ಯ ಆ ಒಂದು ಪ್ರಾಂತ್ಯಗಳನ್ನ ಏನಂತ ಕರೀತಾ ಇರ್ತಾರೆ ಅಂದ್ರೆ ಆ ಸಂದರ್ಭದಲ್ಲಿ ಇಕ್ತಾ ಎಂಬುದಾಗಿ ಕರೆದಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಆಡಳಿತದ ಅನುಕೂಲಕ್ಕಾಗಿ ಸಾಮ್ರಾಜ್ಯವನ್ನ ಪ್ರಾಂತ್ಯಗಳಾಗಿ ವಿಂಗಡಣೆಯನ್ನ ಮಾಡ್ತಾರೆ. ಪ್ರಾಂತ್ಯಗಳನ್ನ ಇಕ್ತಾ ಎಂಬುದಾಗಿ ಕರೆದಿದ್ದು ಅದು ಮಿಲಿಟರಿ ಗವರ್ನರ್ಗಳ ಸುಬೇದಾರರ ಒಂದು ಕೈಯಲ್ಲಿ ಇರೋದನ್ನ ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಪ್ರಾಂತ್ಯಗಳನ್ನ ಮತ್ತೊಂದು ಹೆಸರಿಂದ ಕರೀತಾರೆ ಇಕ್ತಾ ಎಂಬುದಾಗಿ. ಅವುಗಳ ಒಂದು ಜವಾಬ್ದಾರಿಯನ್ನ ಯಾರು ವಹಿಸಿರ್ತಾರೆ ಅಂದ್ರೆ ಮಿಲಿಟರಿ ಗವರ್ನರ್ಗಳಾದಂತಹ ಸುಬೇದಾರರು ಅದರ ಒಂದು ಜವಾಬ್ದಾರಿಯನ್ನ ನೋಡ್ಕೊಳ್ಳೋದು ನಾವು ನೋಡ್ತಾ ಹೋಗ್ಬೋದು. ಆದ್ರೆ ಇತಿಹಾಸಕಾರರಾದಂತಹ ಡಾಕ್ಟರ್ ಸರನ್ ಅನ್ನೋರು ಶೇರ್ಷಾನ ಕಾಲದಲ್ಲಿ ಪ್ರಾಂತ್ಯಗಳು ಅಥವಾ ಪ್ರಾಂತ್ಯಗಳ ಆಡಳಿತ ಇರಲಿಲ್ಲ ಎಂಬುದಾಗಿ ಅವರು ಸಮರ್ಥಿಸಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಅವರ ಪ್ರಕಾರ, ಯಾರ ಪ್ರಕಾರ? ಡಾಕ್ಟರ್ ಶರನ್ ಅನ್ನೋರ ಪ್ರಕಾರ ಸಾಮ್ರಾಜ್ಯವನ್ನ 47 ಸರ್ಕಾರಗಳಾಗಿ ಅಂದ್ರೆ ಜಿಲ್ಲೆಗಳಾಗಿ ವಿಂಗಡಣೆಯನ್ನ ಮಾಡಲಾಗಿತ್ತು. ಮತ್ತೆ ಸರ್ಕಾರಗಳನ್ನ ಮತ್ತೆ ಪರಗಣಗಳನ್ನ ಗ್ರಾಮಗಳಾಗಿ ವಿಂಗಡಣೆಯನ್ನ ಮಾಡಲಾಗಿತ್ತು ಎಂಬುದಾಗಿ ಡಾಕ್ಟರ್ ಶರಣ್ ರವರು ಹೇಳ್ತಾ ಹೋಗ್ತಾರೆ. ಪ್ರಸ್ತುತ ಚಾಲ್ತಿಯಲ್ಲಿರುವಂತಹ ಒಂದು ವಾದ ಅಂದ್ರೆ ಅದು ಡಾಕ್ಟರ್ ಶರಣ್ ರವರ ಒಂದು ವಾದ ಅಂತ ನಾವು ಹೇಳ್ತಾ ಹೋಗ್ಬೋದು. ಹಾಗೆ ಅವರ ಪ್ರಕಾರ ನಾವು ಅಧ್ಯಯನವನ್ನು ಮಾಡ್ತಾ ಹೋದ್ರೆ ಸಾಮ್ರಾಜ್ಯವನ್ನ 47 ಸರ್ಕಾರಗಳಾಗಿ ಅಥವಾ ಜಿಲ್ಲೆಗಳಾಗಿ ವಿಂಗಡಣೆಯನ್ನ ಮಾಡಿದರೆ ಆಡಳಿತದ ಹಿತದೃಷ್ಟಿಯಿಂದ. ಮತ್ತೆ ಆ ಸರ್ಕಾರಗಳನ್ನ ಪರಗಣಗಳಾಗಿ ವಿಂಗಡಣೆಯನ್ನ ಮಾಡಿದರೆ, ಪರಗಣಗಳನ್ನ ಗ್ರಾಮಗಳಾಗಿ ವಿಂಗಡಣೆಯನ್ನ ಮಾಡಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಇನ್ನು ಸರ್ಕಾರಗಳನ್ನ ಸಿಕ್ತಾರ್ ಇ ಸಿಕ್ತಾರನ್ ಮತ್ತೆ ಮುನ್ಸಿಫ್ ಇ ಮುನ್ಸಿಫನ್
ಒಬ್ಬ ಸಿಕ್ತಾರ್ ಇ ಸಿಕ್ತಾರನ್ ಮತ್ತೆ ಮತ್ತೊಬ್ಬ ಮುನ್ಸಿಫ್ ಇ ಮುನ್ಸಿಫನ್ ಅನ್ನೋರು ಈ ಒಂದು ಸರ್ಕಾರಗಳ ಜವಾಬ್ದಾರಿಯನ್ನ ನೋಡ್ಕೊಳ್ತಾ ಇರ್ತಾರೆ. ಅರ್ಥ ಐತಲ್ವಾ? ಯಾರ್ಯಾರು? ಸಿಕ್ತಾರ್ ಇ ಸಿಕ್ತಾರನ್, ಮುನ್ಸಿಫ್ ಇ ಮುನ್ಸಿಫನ್ ಅನ್ನೋರು ಈ ಒಂದು ಸರ್ಕಾರಗಳ ಒಂದು ಜವಾಬ್ದಾರಿಯ ಅಧಿಕಾರಿಗಳಾಗಿರೋದು ನಾವು ನೋಡ್ತಾ ಹೋಗ್ಬೋದು. ಅವರಲ್ಲಿ ಚೀಫ್ ಸಿಕ್ತಾರ್ ಅನ್ನೋನು ಮಿಲಿಟರಿ ಅಧಿಕಾರಿಯಾಗಿದ್ದು ಶಾಂತಿ ಪಾಲನೆ ಮಾಡುವಂಥದ್ದು ಅವನ ಒಂದು ಕರ್ತವ್ಯ ಆಗಿರೋದು ನಾವು ನೋಡ್ತಾ ಹೋಗ್ಬೋದು. ಚೀಫ್ ಸಿಕ್ತಾರ್ ಅನ್ನೋನು ಮಿಲಿಟರಿ ಅಧಿಕಾರಿಯಾಗಿರ್ತಾನೆ. ಅವನ ಒಂದು ಕರ್ತವ್ಯ ಏನು ಅಂದ್ರೆ ಆ ಒಂದು ಸರ್ಕಾರಗಳಲ್ಲಿ ಶಾಂತಿ ಮತ್ತೆ ಸುವ್ಯವಸ್ಥೆ ನೆಲೆಸುವಂತೆ ನೋಡಿಕೊಳ್ಳುವಂಥದ್ದು. ಇನ್ನು ಮುನ್ಸಿಫ್ ಅನ್ನೋನು ಮುಖ್ಯ ನ್ಯಾಯಾಧೀಶನಾಗಿದ್ದು ಆತ ನಾಗರಿಕ ಪ್ರಕರಣಗಳನ್ನ ಇತ್ಯರ್ಥ ಪಡಿಸ್ತಾ ಇದ್ದ. ಅರ್ಥ ಆಯ್ತಲ್ವಾ? ಸಿಕ್ತಾರ್ ಅನ್ನೋನು ಆಡಳಿತದ ಜವಾಬ್ದಾರಿಯನ್ನು ನೋಡಿಕೊಂಡ್ರೆ ಮುನ್ಸಿಫ್ ಅನ್ನೋನು ಅದರ ಒಂದು ನ್ಯಾಯಾಂಗ ಕ್ಷೇತ್ರದ ಒಂದು ಜವಾಬ್ದಾರಿಯನ್ನು ಅವನು ವಹಿಸಿಕೊಳ್ಳೋದು ನಾವು ನೋಡ್ತಾ ಹೋಗ್ಬೋದು. ಅವನ ಒಂದು ನೆರವಿಗೆ ಒಬ್ಬ ಖಜಾಂಚಿ ಅಂದ್ರೆ ಹಣಕಾಸಿಗೆ ಸಂಬಂಧಪಟ್ಟಂತವನು, ಮತ್ತೆ ಒಬ್ಬ ಮುನ್ಸಿಫ್ ಮತ್ತೆ ಇಬ್ಬರು ಗುಮಾಸ್ತರು, ಕಾರಕುನ ಅಂತ ಕರಿತೀವಿ, ಅವರು ಅವರ ಒಂದು ನೆರವಿಗೆ ಇರ್ತಾರೆ. ಯಾರ ನೆರವಿಗೆ? ಸಿಕ್ತಾರ್ ಆಗಿರ್ಬೋದು ಮತ್ತೆ ಮುನ್ಸಿಫ್ ಆಗಿರ್ಬೋದು. ಅವರ ಒಂದು ನೆರವಿಗೆ ಯಾರಿರ್ತಾರೆ ಅಂದ್ರೆ ಒಬ್ಬ ಖಜಾಂಚಿ, ಒಬ್ಬ ಮುನ್ಸಿಫ್ ಮತ್ತೆ ಇಬ್ಬರು ಗುಮಾಸ್ತರು, ಕಾರಕೂನರು ಇರೋದನ್ನ ನಾವು ನೋಡ್ತಾ ಹೋಗ್ಬೋದು. ಕಂದಾಯದ ವಸೂಲಿ ಅಮೀನನಿಗೆ ಸೇರಿರುತ್ತೆ. ಕರಣಿಕರು ಪರ್ಷಿಯನ್ ಮತ್ತು ಹಿಂದಿಯಲ್ಲಿ ದಾಖಲೆಗಳನ್ನ ಇಡೋದನ್ನ ನಾವು ನೋಡ್ತಾ ಹೋಗ್ಬೋದು. ಕರಣಿಕ ಅಂತ ಅಂದ್ರೆ ಭೂಮಿಯನ್ನ ಅಳತೆ ಮಾಡಿ ಅವುಗಳಿಗೆ ಸರಿಯಾದಂತಹ ಒಂದು ಕಂದಾಯವನ್ನು ನಿಗದಿ ಮಾಡಿ ಅವುಗಳ ಒಂದು ದಾಖಲೆಯನ್ನ ಇಡುವಂತವರನ್ನ ಕರಣಿಕರು ಎಂಬುದಾಗಿ ನಾವು ಕರಿತಾ ಹೋಗ್ತೀವಿ. ಅವರು ಪರ್ಷಿಯನ್ ಮತ್ತು ಹಿಂದಿ ಭಾಷೆಯಲ್ಲಿ ದಾಖಲೆಗಳನ್ನ ಇಡ್ತಾ ಹೋಗ್ತಾರೆ. ಮತ್ತೆ ಕಂದಾಯವನ್ನು ವಸೂಲಿಯನ್ನ ಮಾಡ್ತಿದ್ದಂಥವ್ರು ಅಮೀನರು ಎಂಬುದಾಗಿ ಇರೋದು ನಾವು ನೋಡ್ತಾ ಹೋಗ್ಬೋದು. ಅವನ ಸಾಮ್ರಾಜ್ಯದಲ್ಲಿ 1300 ಪರಗಣಗಳು ಇರೋದನ್ನ ನಾವು ನೋಡ್ತಾ ಹೋಗ್ಬೋದು. 47 ಸರ್ಕಾರಗಳು, 1300 ಪರಗಣಗಳು, ಹಾಗೆ ಗ್ರಾಮಗಳಿಗೆ ಸಂಬಂಧಿಸಿದಂತೆ ಅವುಗಳ ಒಂದು ಆಡಳಿತ ಗ್ರಾಮ ಪಂಚಾಯಿತಿಗಳಿಗೆ ಸೇರೋದನ್ನ ನಾವು ನೋಡ್ತಾ ಹೋಗ್ಬೋದು. ಮುಕ್ತಂ ಅನ್ನೋದು ಗ್ರಾಮದ ಮುಖ್ಯಸ್ಥನಾಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಮುಕ್ತಂ ಅನ್ನೋನು ಗ್ರಾಮದ ಒಂದು ಮುಖಂಡನಾಗಿದ್ದು ಅವನ ಒಂದು ನೆರವಿಗೆ ಪಟವಾರಿ ಮತ್ತು ಚೌಕಿದಾರರು ಇರೋದನ್ನ ನಾವು ನೋಡ್ತಾ ಹೋಗ್ಬೋದು. ಯಾರ ನೆರವಿಗೆ? ಗ್ರಾಮದ ಮುಖಂಡನಾದಂತಹ ಮುಕ್ತಮ್ಮನಿಗೆ ಆಡಳಿತದಲ್ಲಿ ನೆರವಾಗಲಿಕ್ಕೆ ಪಟವಾರಿ ಮತ್ತೆ ಚೌಕಿದಾರರು ಇರೋದನ್ನ ನಾವು ನೋಡ್ತಾ ಹೋಗ್ಬೋದು. ಗ್ರಾಮಗಳಿಗೆ ಪೂರ್ಣ ಸ್ವಯಂ ಅಧಿಕಾರವನ್ನ ನೀಡಲಾಗ್ತಾ ಹೋಗಿತ್ತು. ನಗರದ ರಕ್ಷಣೆಯನ್ನ ಕೊತ್ವಾಲ ಎಂಬ ಪೊಲೀಸ್ ಅಧಿಕಾರಿಗೆ ವಹಿಸಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಒಟ್ಟು ಪ್ರಾಂತ್ಯಾಡಳಿತವನ್ನ ಅಮೀನ್ ಇ ಬಾಂಗ್ಲಾ ಅನ್ನೋನು ಮೇಲ್ವಿಚಾರಕಿ ನೋಡ್ತಾ ಹೋಗ್ಬೋದು. ಅಂದ್ರೆ ಏನು ಈ ಒಂದು ಸರ್ಕಾರಗಳಾಗಿರ್ಬೋದು, ಪರಗಣಗಳಾಗಿರ್ಬೋದು, ಗ್ರಾಮಗಳಾಗಿರ್ಬೋದು, ಈ 3 ವಿಭಾಗಗಳಿಗೆ ಒಬ್ಬ ಹೆಡ್ ಇದ್ದ. ಚೀಫ್ ಕಮಿಷನರ್ ಅವನ ಯಾರಪ್ಪ ಅಂದ್ರೆ ಅಮೀನ್ ಇ ಬಾಂಗ್ಲಾ ಅನ್ನೋನು ಈ ಎಲ್ಲ ಸರ್ಕಾರಗಳ ಒಂದು ಮೇಲ್ವಿಚಾರಣೆಯನ್ನ ನೋಡ್ಕೊಳ್ತಿದ್ದ. ಅವನಿಗೆ ಸಿಕ್ತಾರ್ ಹಾಗೆ ಮುನ್ಸಿಫ್ ಮತ್ತೆ ಗ್ರಾಮದ ಮುಕ್ತಂ ಅನ್ನೋ ಅಧಿಕಾರಿ ಇವರೆಲ್ಲರೂ ಕೂಡ ಅವನಿಗೆ ವರದಿಯನ್ನ ನೀಡಬೇಕಾಗಿತ್ತು. ಹೀಗೆ ಅದರ ಒಂದು ಸಂಪೂರ್ಣ ಆಡಳಿತವನ್ನ ಅಮೀನ್ ಇ ಬಾಂಗ್ಲಾ ನೋಡ್ಕೊಳ್ತಿದ್ದ. ಮುಸ್ಲಿಮರ ಆಳ್ವಿಕೆಯಲ್ಲಿ ಸಾಮಾನ್ಯವಾಗಿ ಸ್ಥಳೀಯ ಆಡಳಿತ ಹಿಂದೂಗಳ ಒಂದು ಕೈಯಲ್ಲಿ ಇರೋದನ್ನ ನಾವು ನೋಡ್ತಾ ಹೋಗ್ಬೋದು. ಅರ್ಥ ಆಯ್ತಲ್ವಾ? ಇದಿಷ್ಟು ಪ್ರಾಂತ್ಯಾಡಳಿತ. ಪ್ರಾಂತ್ಯ ಸಾಮ್ರಾಜ್ಯವನ್ನ ಸರ್ಕಾರಗಳಾಗಿ ವಿಭಜನೆಯನ್ನ ಮಾಡ್ತಾ ಹೋಗ್ತಾನೆ. 47 ಸರ್ಕಾರಗಳಿರ್ತವೆ. ಸಿಕ್ತಾರ್ ಇ ಸಿಕ್ತಾರನ್ ಹಾಗೆ ಮುನ್ಸಿಫ್ ಇ ಮುನ್ಸಿಫನ್ ಅದರ ಒಂದು ನೇತೃತ್ವವನ್ನು ವಹಿಸಿಕೊಂಡಿರ್ತಾರೆ. ಅವರಿಗೆ ಆಡಳಿತವನ್ನು ಸಹಾಯ ಮಾಡಲಿಕ್ಕೆ ಒಬ್ಬ ಖಜಾಂಚಿ, ಒಬ್ಬ ಮುನ್ಸಿಫ್ ಮತ್ತೆ ಇಬ್ಬರು ಗುಮಾಸ್ತರು ಇರ್ತಾರೆ. ಕಂದಾಯವನ್ನ ಅಮೀನ್ ಅನ್ನೋ ಒಬ್ಬ ಮಂತ್ರಿ ವಸೂಲಿಯನ್ನ ಮಾಡ್ತಾ ಇರ್ತಾನೆ. ಮತ್ತೆ ಕರಣಿಕ ಅನ್ನೋರು ಈ ಒಂದು ದಾಖಲೆಗಳನ್ನ ಇಡುವಂತಹ ಕೆಲಸವನ್ನ ಮಾಡ್ತಾರೆ. ಮತ್ತೆ 13,000 ಪರಗಣಗಳು ಇರೋದನ್ನ ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಸರ್ಕಾರಗಳನ್ನ ಮತ್ತೆ ವಿಭಾಗವನ್ನ ಪರಗಣಗಳಾಗಿ ಮಾಡಿರ್ತಾರೆ. 13,000 ಪರಗಣಗಳಿರ್ತವೆ. ಇನ್ನು ಗ್ರಾಮಗಳು ಪರಗಣಗಳನ್ನು ಮತ್ತೆ ಗ್ರಾಮಗಳಾಗಿ ವಿಂಗಡಣೆ ಮಾಡಿರ್ತಾರೆ. ಮುಕ್ತಂ ಅನ್ನೋ ಗ್ರಾಮದ ಮುಖಂಡನಾಗಿರ್ತಾರೆ. ಅವನ ನೆರವಿಗೆ ಪಟವಾರಿ ಮತ್ತು ಚೌಕಿದಾರರು ಇರೋದನ್ನ ನಾವು ನೋಡ್ತಾ ಹೋಗ್ಬೋದು. ಅವರ ಒಟ್ಟಾರೆ ಈ ಒಂದು ಪ್ರಾಂತ್ಯದ ಆಡಳಿತವನ್ನು ನೋಡ್ಕೊಳ್ತಿದ್ದಂತಹ ವ್ಯಕ್ತಿ ಯಾರಪ್ಪ ಅಂದ್ರೆ ಅಮೀನ್ ಇ ಬಾಂಗ್ಲಾ ಅನ್ನೋನು. ಇದಿಷ್ಟು ಅವನ ಒಂದು ಕೇಂದ್ರ ಆಡಳಿತ ಮತ್ತೆ ಪ್ರಾಂತ್ಯ ಆಡಳಿತ. ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ನೀವು ಕೇಳ್ಬೋದು. ಮುಂದೆ ಅವನ ಒಂದು ಸೈನಿಕ ಸುಧಾರಣೆಗಳು ಮತ್ತೆ ಅಧಿಕಾರಿಗಳ ವರ್ಗಾವಣೆಯನ್ನ ಹೇಗೆ ಮಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ನಾವು ಚರ್ಚಿಸೋಣ. ಥ್ಯಾಂಕ್ ಯು.